ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಒಂದು ಟಾಟಾ ಇಂಡಿಕಾ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಕಳಿಸಿರಲ್ಲ ಟಾಟಾ ಇಂಡಿಕಾ ಅನ್ನೋದು. ಹೌದು ಸರ್, ನೀವು ಅದು ಒಂದೇ ಸಾರಿ ಕಳಿಸಿದ್ದೆ ಸರ್. ಆಮೇಲೆ ನಿಮ್ಮ ಇದು ನೋಡಿದೆ ಸರ್, ಮತ್ತೆ ನೀವು ಕಳಿಸಿದ್ರಿ ಸರ್. ಓಕೆ, ಇರಲಿ. ಹಾಂ ಸರ್. ಯಾವ್ದು ಮಾಡಲು? ಅದು 2011 ಸರ್, ಅಕ್ಟೋಬರ್ ತಿಂಗಳು ಸರ್. ಓಕೆ, ಓನರ್ ಎಷ್ಟೇ ಇದ್ದಾರೆ? ನಮ್ಮ ಮನೆಯವ್ರಿಗೆ 4 ಜನ ಆಗಿದೆ ಸರ್, 7 ಜನ ಸರ್ ಟೋಟಲ್. ಟೋಟಲ್ 7 ಆಗಿದ್ದಾರಾ? ಹೌದು ಸರ್. ಓಕೆ, ನಾವು ಎಷ್ಟು ಹೊಡಿದೆ? 4 ಜನ ಸರ್, 4 ಜನರಿಗೆ ಬಂತು ಸರ್ ಅದು. ಹಾಂ, ಹಿಂಗಾಗಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡೆ ಸರ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಅದು 1.95 ಹೊಡಿದೆ ಸರ್. ಹತ್ತತ್ರ 2 ಲಕ್ಷ. ಹೌದು ಸರ್, ಅದು 72 ಲಕ್ಷ ರೂಪಾಯಿ, 2 ಲಕ್ಷ. ಓಕೆ, ಡೀಸೆಲ್ಲ? ಡೀಸೆಲ್ ಸರ್. ಓಕೆ, ಟೈರ್ ಎಲ್ಲ ಹಂಗಿದಾವೆ ಗಾಡೀಲಿ? ಟೈರ್ ಮುಂದಿನ ಒಂದು 50% ಇದಾವೆ ಸರ್. ಹ್ಞೂ. ಹಿಂದಿನ ಒಂದು 40% ಇದಾವೆ ಸರ್. ಸ್ಟೆಪ್ನಿ ಐತಾ? ಎಫ್ನಿ ಇದ್ರೆ ಸರ್, ಕಮ್ಮಿ ಇದೆ ಸರ್. ಓಕೆ. ಕಂಡೀಷನ್ ಹೆಂಗಿದೆ ಗಾಡಿ? ಕಂಡೀಷನ್ ಚೆನ್ನಾಗಿದೆ ಸರ್. ಏನು ಓನರ್ ಜಾಸ್ತಿ ಆಗಿರೋದ್ರಿಂದ ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಸರ್, ನೋಡಲಿ ಸರ್, ನಾ ಬೇಕಾದ್ರೆ ನೋಡಲಿ ಸರ್ ಅವರು. ಹ್ಞೂ. ಬ್ಯಾಟ್ರಿ ಗಿಟ್ರಿ ಹೊಸ ಹಾಕಿ ಸರ್, ಇನ್ನು 1 ವಾರ ಆಗಿಲ್ಲ ಸರ್, ನಾ ಬ್ಯಾಟ್ರಿ ಹಾಕಿ. ಹಾಂ. ಓಕೆ. ಹಾಗಾಗಿ ಮನೆಯೊಳಗೆ ಒಂದು ಕಾರ್ಯ ಐತೆ ಸರ್, ಪ್ರಾಬ್ಲಮ್ ಆಕತ್ತೆ ಸರ್, ಮನ್ಯಾಗ ಕೊಡೋಣಕತ್ತ ಸರ್, ಅದಕ್ಕೆ ಕೊಡಾತಿ ಸರ್. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಆಗಿದೆ, ರೀಪೇಂಟ್ ಏನಾದ್ರು ಆಗಿದೆಯಾ? ಇಲ್ಲ ಸರ್, ರೀಪೇಂಟ್ ಆಗಿದೆ ಸರ್. ಫುಲ್ ಆಗಿದೆಯಾ? ಫುಲ್ ಆಗಿಲ್ಲ ಸರ್, ಅಲ್ಲಿ ತಲ್ಲಿ ತೆಗೆದು ಆದ್ರೆ ಕಂಡು ಬರೋದು ಸರ್. ಸ್ವಲ್ಪ ಎಲ್ರಿ ಸ್ವಲ್ಪ ಕಂಟಿ ತೋಟಪಟ್ಟೆ ಹೋಗ್ತಾರೆ ಸರ್ ನಾವು. ಹ್ಞೂ. ಅಲ್ಲಿ ಕಂಟಿ ಚರ್ಚ್ಗಳೇ ಅಲ್ಲಿ ಸ್ವಲ್ಪ ವೈಟ್ ಹಚ್ಚಿದೆ ಅಷ್ಟೇ, ಅದು ಗೊತ್ತಾಗಲ್ಲ ಸರ್. ಓಕೆ, ಟಚಪ್ ಆಗಿದ್ದಾವೆ, ರೀಪೇಂಟ್ ಆಗಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಹ್ಞೂ. ಈಗ ಒಳಗಡೆ ಎ ಸಿ, ಪವರ್ ಸ್ಟೀರಿಂಗ್, ಬೋರ್ ವಿಂಡೋ ಎಲ್ಲ ಬರ್ತಾವ? ಈ ವರ್ಕ್ ಮಾಡಿಸಿ ಸರ್, ಅದು ಫಸ್ಟಿಗೆ ನಮ್ಮ ತಮ್ಮಾರು ಮಾಡ್ತಿದ್ರು ಸರ್. ಆಮೇಲೆ ಒಂದು ಸಲ ಬಂದಾಗಿಂದ ಅದನ್ನ ಭಾಳ ಮಾಡಿಸಿ ಸರ್. ನಾನು ಅದು ಭಾಳ ತುಂಬಿಸಿಲ್ಲ ಸರ್, ನಾನು ಏನು ಮಾಡಲಿ ಸರ್. ಓಕೆ. ಹಾಂ ಸರ್. ಪವರ್ ವಿಂಡೋ ಇದಾವ? ಪವರ್ ವಿಂಡೋ ಐತೆ ಸರ್. ಪವರ್ ವಿಂಡೋ ಇಲ್ಲ ಸರ್, ಪವರ್ ಸ್ಟೇರಿಂಗ್ ಇದೆ ಸರ್, ಪವರ್ ವಿಂಡೋ ಇಲ್ಲ ಸರ್. ಓಕೆ, 4 ಮ್ಯಾನುವಲ್ ವಿಂಡೋನಾ? ಮ್ಯಾನ್ಯಲ್ ಐತೆ ಸರ್. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್, ಸೀಟ್ ಕವರ್ ಚೆನ್ನಾಗಿದೆ ಸರ್. ಓಕೆ. ತೊಗೊಳೋರು ಇನ್ನೇನಾದರೂ ಖರ್ಚಿದೆಯಾ? ಏನಿಲ್ಲ ಸರ್, ಏನಿಲ್ಲ ರೀ. ಗಾಡಿಗಳಿಗೆ ಏನು ಹಾಕು ಸರ್, ಓಡಿಸು ಸರ್. ಓಕೆ. ಎಫ್ ಸಿ ಎಲ್ಲೇ ಮಟ್ಟ ಇದೆ? ಇನ್ಶೂರೆನ್ಸ್ ಎಲ್ಲೇ ಮಟ್ಟ ಇದೆ? ಇನ್ಶೂರೆನ್ಸ್ ಮೊನ್ನೆ ಒಂದು ಮಂತ್ನಿಂದ ತುಂಬ್ಕೊಂಡ್ಬಂದಿನಿ ಸರ್, ಒಂದು 15 ದಿವಸ ಆಗಿದೆ ಸರ್, ಭಾಳ ಆಗಿಲ್ಲ ರೀ ಇನ್ಶೂರೆನ್ಸ್ ರೀ. ಹ್ಞೂ. ಎಫ್ ಸಿ 2011 ಅಂದ್ರೆ 27 ಆಕತ್ತೆ. ಹ್ಞೂ. ಹಾಂ ಸರ್. ಓಕೆ. ಗಾಡಿ ಇರೋದು ಎಲ್ಲಿದು? ಗಾಡಿ ಬಿಜಾಪುರ ಹತ್ತಿರ ಒಂದು 6 ಕಿಲೋಮೀಟರ್ ಸರ್, ಜುಮ್ನಾಳ ಅಂತ ಒಂದು ಗ್ರಾಮ ಸರ್. ಓಕೆ. ಬಿಜಾಪುರ ಸಿಟಿಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತಾ? ಹಾಂ ಸರ್, ಹಾಂ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಅದು 95 ಹೇಳ್ತೀನಿ ಸರ್, ಒಂದು 5-10 ಹೆಚ್ಚು ಮಾಡ್ತೀನಿ ಸರ್. ಓಕೆ. 95,000 ಹೇಳ್ತಾ ಇದ್ರೆ ಕಮ್ಮಿ ಆಗುತ್ತೆ? ಹಾಂ ಸರ್, ಹಾಂ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ. ಗಾಡಿ ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.